ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಲಿದ್ದೇವೆ ಸ್ನೇಹಿತರೆ. ಎಲ್ಲ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರುವಂಥದ್ದು ಕರ್ನಾಟಕ ಭೂಗೋಳಶಾಸ್ತ್ರ. ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪರಿಚಯ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಬೋಧನೆ ಮಾಡ್ತಾ ಇದ್ದೇನೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣಾ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಸೊ ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕ ಭೂಗೋಳಶಾಸ್ತ್ರವನ್ನು ನೋಡೋಣ ಸ್ನೇಹಿತರೆ. ಕಳೆದ ತರಗತಿಯಲ್ಲಿ ನಾನು ವಿಶ್ವ ಭೂಗೋಳಶಾಸ್ತ್ರ ಶುರು ಮಾಡಿದೆ. ನಾನು ಏನಕ್ಕೆ ಇವಾಗ ಕರ್ನಾಟಕ ಶುರು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯವನ್ನು ನಾವು ಒನ್ ಸ್ಟೇಟ್ ಮೆನಿ ವರ್ಲ್ಡ್, ಒಂದು ರಾಜ್ಯ ಹಲವು ಜಗತ್ತು ಅಂತೇಳಿ ಕರಿತೀವಿ, ಗೊತ್ತಾಯ್ತಲ್ಲ. ಸೊ ನಾವು ವಿಶ್ವ ಭೂಗೋಳಶಾಸ್ತ್ರ ಜೊತೆಗೆ ಕರ್ನಾಟಕ ಭೂಗೋಳಶಾಸ್ತ್ರನೂ ಜೊತೆಯಾಗಿ ತರಗತಿ ನಡೆಯಲಿದೆ ಸ್ನೇಹಿತರೆ. ಸೊ ಈ ರೀತಿ ನಾವು ಕರ್ನಾಟಕ ಮತ್ತು ವಿಶ್ವವನ್ನು ನಾವು ಇಲ್ಲಿ ಬೋಧನೆ ಮಾಡಬಹುದು. ಸೊ ಕರ್ನಾಟಕ ಭಾರತದ ಡೆಕ್ಕನ್ ಪರ್ಯಾಯ ಪ್ರಾಸ್ಥಭೂಮಿ ಅಂದರೆ ದಕ್ಷಿಣ ಭಾಗ. ತಾವೆಲ್ಲರೂ ನಾನು ಲೇಸರ್ ಪಾಯಿಂಟರ್ನ ಗಮನಿಸಿ. ಈಗ ನೋಡಿ, ಇದು ಕರ್ಕಟ ಸಂಕ್ರಾಂತಿ ಇಲ್ಲಿ ಬರುತ್ತೆ. ಕರ್ಕಟ ಸಂಕ್ರಾಂತಿ ಈ ಭಾಗದಲ್ಲಿದೆ. ಸೊ ಕರ್ನಾಟಕ ಇಲ್ಲಿದೆ. ಇದು ಡೆಕ್ಕನ್, ನರ್ಮದಾ ನದಿ ದಕ್ಷಿಣದಲ್ಲಿರೋದಲ್ಲ, ಡೆಕ್ಕನ್ ಪರ್ಯಾಯ ಪ್ರಾಸ್ಥಭೂಮಿ. ಡೆಕ್ಕನ್ ಪರ್ಯಾಯ ಪ್ರಾಸ್ಥಭೂಮಿಯಲ್ಲಿದೆ ಕರ್ನಾಟಕ. ಎಲ್ಲಿದೆ? ಡೆಕ್ಕನ್ ಪರ್ಯಾಯ ಪ್ರಾಸ್ಥಭೂಮಿ ಅರಬ್ಬಿ ಸಮುದ್ರ ತೀರದಲ್ಲಿ ಭಾರತದ ನೈಋತ್ಯ ಭಾಗ ಅಂದರೆ ಸೌತ್ ವೆಸ್ಟ್ ಭಾಗ ಬರುತ್ತೆ. ನೈಋತ್ಯ ಭಾಗದಲ್ಲಿ ಕಂಡು ಬರುವಂತ ರಾಜ್ಯ ಸ್ನೇಹಿತರೆ. ದೇಶದ 6ನೇ ದೊಡ್ಡ ರಾಜ್ಯ ಅಂತೇಳಿ ಕರಿತೀವಿ ನಾವು ಕರ್ನಾಟಕವನ್ನು. ಸೊ ಕರ್ನಾಟಕ ಎಲ್ಲಿದೆ ನೋಡಿ, ಅದರ ಎಷ್ಟು ಸುಂದರವಾದಂತ ಈ ಚಿತ್ರನ ಗಮನಿಸಬೇಕು. ಭಾರತ ಎಷ್ಟು ಸುಂದರವಾಗಿದೆ, ಕರ್ನಾಟಕ ಎಲ್ಲಿದೆ ಅಂತೇಳಿ ನೀವು ಅದನ್ನು ಗಮನಿಸಬೇಕು. ಕರ್ನಾಟಕ ಈ ಭಾಗದಲ್ಲಿದೆ. ಸೊ ಕರ್ನಾಟಕದಲ್ಲಿ ಕರಾವಳಿ ಭಾಗ ಇದೆ, ಮಲೆನಾಡು ಪ್ರದೇಶ ಇದೆ ಮತ್ತು ಬಯಲು ಸೀಮೆ ಇದೆ. ಅದನ್ನೆಲ್ಲ ನಾವು ಇವಾಗ ನೋಡೋಣ ಸ್ನೇಹಿತರೆ. ಮೊದಲಿಗೆ ಸೊ ಇಲ್ಲಿ ತಾವು ಗಮನಿಸಬೇಕು, ಇಲ್ಲಿ ನೋಡಿ ಸ್ನೇಹಿತರೆ. ಸೊ ಇಲ್ಲೊಂದು ಚಿತ್ರ ನಿಮಗೆ ಭಾರತದ ನಕಾಶೆ ನೀವು ಇಲ್ಲಿ ನೋಡಬಹುದು. ಇಲ್ಲಿ ತಾವು ಗಮನಿಸಿ, ಒಂದು ನಿಮಿಷ. ಭಾರತದ ನೈಋತ್ಯ ಭಾಗ ಗೊತ್ತಾಗುತ್ತೆ ನಿಮ್ಗೆಲ್ಲರಿಗೂ, ಅರಬ್ಬಿ ಸಮುದ್ರ ಕರಾವಳಿ ತೀರ ಅಂತ ಗೊತ್ತಾಗುತ್ತೆ. ಜೊತೆಗೆ ನೋಡಿ 6ನೇ ದೊಡ್ಡ ರಾಜ್ಯ. ಕರೆಕ್ಟ್. ನಾನು ಏನೇನು ಹೇಳಿದೆ ಅದನ್ನೆಲ್ಲ ತಮಗೆ ಇಲ್ಲಿ ನಾನು ಇಲ್ಲಿ ಪರಿಚಯಿಸ್ತಾ ಇದ್ದೀನಿ. ಡೆಕ್ಕನ್ ಪೆನಿನ್ಸುಲರ್ ಭಾಗದಲ್ಲಿದೆ ಅರಬ್ಬಿ ಸಮುದ್ರ. ಕರ್ನಾಟಕದ ಸುತ್ತ 6 ರಾಜ್ಯಗಳು, ಅದನ್ನು ಗಮನಿಸೋಣ. ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಹಾಗೆ ನಮ್ಮ ವಿಸ್ತರಣ ನೋಡಿ, ವಿಸ್ತರಣ 191,791 ಚದರ ಕಿಲೋಮೀಟರ್ಗಳು, 6ನೇ ದೊಡ್ಡ ರಾಜ್ಯ. ಹಾಗೆ 6.1 ಕೋಟಿ ಜನಸಂಖ್ಯೆ ಇದೆ. 2011ನೇ ಜನಗಣತಿ ಪ್ರಕಾರ 8ನೇ ದೊಡ್ಡ ರಾಜ್ಯ ಆಗುತ್ತೆ. ಅದನ್ನೇ ನಾನು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಕರ್ನಾಟಕ ರಾಜ್ಯವನ್ನು ಕೆನರಾ ಕರಾವಳಿ ತೀರದಲ್ಲಿರುವಂಥ ರಾಜ್ಯ ಅಂತ ಕೂಡ ಕರೀತಾರೆ. ತಾವು ಇಲ್ಲಿ ಗಮನಿಸಿ, ಕರ್ನಾಟಕದ ವಿಸ್ತರಣ ನೋಡಿ, ಉತ್ತರದಲ್ಲಿ 18.5 ಉತ್ತರ ಬರುತ್ತೆ. ಔರಾದ್ ತಾಲೂಕು, ಬೀದರ್ ಜಿಲ್ಲೆಯಲ್ಲಿ ಚೊಂಡಿಮುಖೇದೆಂಬ ಗ್ರಾಮ ಇದೆ ಸ್ನೇಹಿತರೆ. ಅದು ಕರ್ನಾಟಕದ ಅತಿ ಉತ್ತರ ಭಾಗ. ಹಾಗೆ ಕರ್ನಾಟಕದ ಅತಿ ಪಶ್ಚಿಮಕ್ಕೆ 74 ಡಿಗ್ರಿ ಪೂರ್ವ, ಅಂದರೆ ಭಾರತ ಪೂರ್ವದಲ್ಲಿರೋದ್ರಿಂದ ಇಲ್ಲಿ 74 ಡಿಗ್ರಿ ಪೂರ್ವ ಕಾರವಾರ, ಉತ್ತರ ಕನ್ನಡದಲ್ಲಿ ಕಾರವಾರ ಬರುತ್ತೆ ಸ್ನೇಹಿತರೆ. ಅದನ್ನು ಗಮನಿಸಿ ತಾವೆಲ್ಲರೂ. ಮರಿದೆ ಇದನ್ನು ಅಪ್ಪಿಟ್ಕೊಳ್ಳಿ, ಕೇಳ್ತಾರೆ. ಹಾಗೆ ದಕ್ಷಿಣದಲ್ಲಿ ಗಮನಿಸಿ ಮತ್ತು ಪೂರ್ವದಲ್ಲಿ ಗಮನಿಸಿ. ಈಗ ದಕ್ಷಿಣದಲ್ಲಿ ಮೊಯಾರ್ ನದಿ, ಚಾಮರಾಜನಗರದಲ್ಲಿ ಹರಿಯುವಂಥ ಮೊಯಾರ್ ನದಿ. ಮೊಯಾರ್ ನದಿ ಎಲ್ಲಿಗೋಗಿ ಸೇರುತ್ತೆ? ಭವಾನಿ ನದಿಯ ಉಪನದಿ. ಮರಿಬೇಡಿ, ಭವಾನಿ ನದಿಯ ಉಪನದಿ. ಬಂಡೀಪುರ ದಕ್ಷಿಣದಲ್ಲಿ ಹರಿಯುತ್ತೆ ಸ್ನೇಹಿತರೆ. ಸೊ ಮೊಯಾರ್ ನದಿ, ಚಾಮರಾಜನಗರ, ಭವಾನಿ ನದಿಯ ಉಪನದಿ ಇದು. ಹಾಗೆ ಮುಳಬಾಗಿಲು, ಮುಳಬಾಗಿಲು ಕೋಲಾರ, ಅದು ಕರ್ನಾಟಕದ ಪೂರ್ವದಲ್ಲಿರುವಂಥ 78.5 ಡಿಗ್ರಿ ಪೂರ್ವ, ಕರ್ನಾಟಕದ ಪೂರ್ವ ಭಾಗ ಇದು. ಇದನ್ನು ಗಮನಿಸಿ ಆಯ್ತಲ್ಲ. ಸೊ ಇವತ್ತು ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದೆ. ಅದನ್ನು ತಾವಿಲ್ಲಿ ಗಮನಿಸಬೇಕು. ಯಾವ ಜಿಲ್ಲೆ ಎಲ್ಲೆಲ್ಲಿದೆ ಅಂತ ನೋಡಿ. ಬೀದರ್, ಗುಲ್ಬರ್ಗನ ಇವಾಗ ಕಲಬುರಗಿ ಅಂತೀವಿ ನಾವು, ಯಾದಗಿರಿ, ಬಿಜಾಪುರನ ವಿಜಯಪುರ ಅಂತ ಕರಿತೀವಿ ನಾವು. ಹಳೆ ಹೆಸರು ಹೊಸ ಹೆಸರು ಎರಡು ಗೊತ್ತಿರಬೇಕು ಸ್ನೇಹಿತರೆ. ವಿಜಯಪುರ ಮತ್ತು ಕಲಬುರಗಿ, ಗುಲ್ಬರ್ಗ. ಓಕೆ. ಹಾಗೆ ಇಲ್ಲಿ ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಈ ಭಾಗ ಏನಿದೆ ನೋಡಿ ಗಮನಿಸಿ. ಈ ಭಾಗ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಕರಿತೇವೆ. ಹಾಗೆ ಇಲ್ಲಿ ನೋಡಿ,
ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ ಇವೆಲ್ಲ ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ. ಹಂಗೆ ಬೆಳಗಾವಿ ಭಾಗ ಸೇರೋದ್ರಿಂದ ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ. ಅದನ್ನು ಗಮನಿಸಿ ಸ್ನೇಹಿತರೆ, ಇಲ್ಲಿ ಅದೆಲ್ಲ ಒಂದು ಬಣ್ಣದಲ್ಲಿ ಕೊಟ್ಟಿದ್ದೇನೆ. ಹಂಗೆ ನಮ್ಮ ಮೈಸೂರು ಭಾಗ ನೋಡಿ, ಶಿವಮೊಗ್ಗ, ದಾವಣಗೆರೆ ಇದು ಮೈಸೂರು ಭಾಗ, ಇದು ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ರಾಮನಗರ ಎಲ್ಲ ಮೈಸೂರು ವಿಭಾಗಕ್ಕೆ ಸೇರುವಂಥ ಭಾಗಗಳು. ಹಂಗೆ ಬೆಂಗಳೂರು ಭಾಗಕ್ಕೆ ಸೇರುವಂಥದ್ದು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್ ಮತ್ತು ರಾಮನಗರ ಇವೆಲ್ಲ ಬೆಂಗಳೂರು ವಿಭಾಗಕ್ಕೆ ಸೇರುವಂಥ ಭಾಗಗಳು. ಸೊ ಕರ್ನಾಟಕದಲ್ಲಿ 4 ಭಾಗಗಳಿದೆ. ಓಕೆ, ಸೊ ಇದನ್ನ ಕಿತ್ತೂರು ಕರ್ನಾಟಕ, ಇದು ಈ ಭಾಗಕ್ಕೆ ನಾವು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಇದು ಬೆಂಗಳೂರು ವಿಭಾಗ, ಇದು ಮೈಸೂರು ವಿಭಾಗ ಸ್ನೇಹಿತರೆ. ಸೊ ಎಲ್ಲರಿಗೂ 31 ಜಿಲ್ಲೆಗಳು ತಮಗಿಲ್ಲಿ ಗೊತ್ತಾಗಿದೆ. ಇತ್ತೀಚೆಗೆ 31ನೇ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ವಿಜಯನಗರ 31ನೇ ಜಿಲ್ಲೆ. ಅದನ್ನು ಗಮನಿಸಿ, ಯಾವ ಜಿಲ್ಲೆಯಿಂದ ಸುತ್ತಲ್ಪಡುತ್ತದೆ ಅದನ್ನು ಗಮನಿಸಿ. ಇಲ್ಲಿ ಬಳ್ಳಾರಿಯಿಂದ ನಿರ್ಮಾಣಗೊಳ್ತಿದ್ದು. ಬಳ್ಳಾರಿ ಒಂದು ನೋಡಿ, ಬಳ್ಳಾರಿ. ಹಂಗೆ ಕೊಪ್ಪಳ ನೋಡಿ ಈ ಕಡೆ, ಹಂಗೆ ಗದಗ ನೋಡಿ ಈ ಕಡೆ, ಹಾವೇರಿ ಇದೆ, ದಾವಣಗೆರೆ ಇದೆ, ಮತ್ತು ಈ ಕಡೆ ಸ್ವಲ್ಪ ಚಿತ್ರದುರ್ಗ ಭಾಗ ಬರುತ್ತೆ. ಆಯ್ತಾ, ಕ್ಷಮಿಸಿ. ಸೊ ಅದನ್ನು ಗಮನಿಸಿ. ಅದಲ್ಲದೆ ಕರ್ನಾಟಕ ಸುತ್ತ ಎಷ್ಟು ರಾಜ್ಯಗಳಿದೆ ಹಂಗೆ ಗಮನಿಸಿ. ಗೋವಾ ಇದೆ, ಮಹಾರಾಷ್ಟ್ರ ಇದೆ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಇದನ್ನು ಸಹ ಗಮನಿಸಿ ಸ್ನೇಹಿತರೆ. ಅರಬ್ಬಿ ಸಮುದ್ರ ಯಾವ ಕಡೆಗಿದೆ ಅಂತ ಗೊತ್ತಿರಬೇಕು ತಮ್ಮೆಲ್ಲರೂ. ಓಕೆ, ಪಶ್ಚಿಮದಲ್ಲಿದೆ. ಪಶ್ಚಿಮ ಕರಾವಳಿ ತೀರದಲ್ಲಿರುವಂಥ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಮಂಗಳೂರಿಂದ ಹಿಡಿದು ಕಾರವಾರದವರೆಗೂ 320 ಕಿಲೋಮೀಟರ್ ಕರಾವಳಿ ತೀರ ಇದೆ. ಇಲ್ಲಿ ಇನ್ನೊಮ್ಮೆ ನೋಡಿ, ಕರ್ನಾಟಕ 6ನೇ ದೊಡ್ಡ ರಾಜ್ಯ ಅಂತ ಹೇಳಿದೆ. ದೇಶದ ಭೂಪ್ರದೇಶದಲ್ಲಿ 5.83% ಅಷ್ಟು ಭೂಪ್ರದೇಶ ಕರ್ನಾಟಕಕ್ಕಿದೆ. ಅತಿ ದೊಡ್ಡ ರಾಜ್ಯ ದೇಶದಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶ 2ನೇದು, ಮಹಾರಾಷ್ಟ್ರ, UP, ಗುಜರಾತ್ 6ನೇ ಸ್ಥಾನ ಕರ್ನಾಟಕ ಬರುತ್ತೆ. ಅದನ್ನು ಗಮನಿಸಬೇಕು, ಇದನ್ನು ಕೇಳ್ತಾರೆ. ಹಂಗೆ ಜನಸಂಖ್ಯೆಯಲ್ಲಿ 2011ನೇ ಜನಗಣತಿ ಪ್ರಕಾರ 6.1 ಕೋಟಿ, 8ನೇ ದೊಡ್ಡ ರಾಜ್ಯ. ಅಂದರೆ ಫಸ್ಟ್ ಅದು UP, ಮಹಾರಾಷ್ಟ್ರ 2, 3 ಬಿಹಾರ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನ್ ಮತ್ತು ಕರ್ನಾಟಕ 8ನೇ ಸ್ಥಾನ. ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಆದರೆ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಸ್ನೇಹಿತರೆ. ಮೇಲಿಂದ ಕೆಳಕ್ಕೆ 750, 750, ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಆಗುತ್ತೆ. ಸೊ ಇದೆಲ್ಲರಿಗೂ ಗೊತ್ತಿದೆ, ಆದರೂ ನಾನು ಇದನ್ನೆಲ್ಲ ಹೇಳಬೇಕಾಗುತ್ತೆ. ಯಾಕಂದರೆ ನಾವು ಇವತ್ತು ಪರಿಚಯ, ಇಂಟ್ರೊಡಕ್ಷನ್ ಕೊಡ್ತಾ ಇದ್ವಿ ಕರ್ನಾಟಕ ಜೋಗ್ರಫಿಗೆ. ಸೊ ಇವಾಗ ಕನ್ನಡದಕ್ಕೆ ಹೆಸರು ಹೆಂಗೆ ಬಂತು, ಕರ್ನಾಟಕ ಅಂತ ಹೆಂಗೆ ಹೆಸರು ಬಂತು ಅಂತ ನೋಡೋಣ. ಮೊದಲು ನಮಗೆ ಕರುನಾಡು ಅಂತೇಳಿ ನಾವೆಲ್ಲರೂ ಪದ ಕೇಳಿದ್ದೀವಿ. ಕರುನಾಡು ಅಂದಾಗ ಕಪ್ಪು ನಾಡು ಅಂತ. ನಾಡು ಅಂದರೆ ಜಾಗ, ಬ್ಲ್ಯಾಕ್ ಅಂದರೆ ಕಪ್ಪು ಅಂತ ಗೊತ್ತಿದೆ ಅಲ್ವ ಎಲ್ಲರಿಗೂ. ಕರುನಾಡು ಅಂದರೆ ಉತ್ತರ ಕರ್ನಾಟಕ, ಉತ್ತರ ಬಯಲುಸೀಮೆಯಲ್ಲಿ ಬರುವಂಥ ನಮಗೆ ಕಪ್ಪು ಮಣ್ಣೆ ಇದಕ್ಕೆ ಕಾರಣ ಸ್ನೇಹಿತರೆ. ಅದಕ್ಕೆ ನಾವು ಅದನ್ನು ಕರುನಾಡು ಅಂತ ಕರಿತೀವಿ. ಅದಲ್ಲದೆ ತಮಿಳ್ ಕ್ಲಾಸಿಕ್ ಲಿಟ್ರೇಚರ್ನಲ್ಲಿ ಶಿಲ್ಪಾಧಿಕಾರಂ ಅಂತೇಳಿ ಒಂದು ಲಿಟ್ರೇಚರ್ ಇದೆ. ಅದರಲ್ಲಿ ಕರುನಾಟ ಅಂತೇಳಿ ಕರೆದಿದ್ದಾರೆ. ಕರುನಾಟ ಅಂದ್ರೇನು, ಎತ್ತರವಾದ ಭೂಮಿ ಅಂತ. ಕ್ಷಮಿಸಿ, ಕರುನಾಟ ಅಂದರೆ ಎತ್ತರವಾದ ಭೂಮಿ ಅಂತೇಳಿ ಕರೀತಾರೆ. ಸೊ ಕರುನಾಟ ಅಂದ್ರೇನು, ಎತ್ತರವಾದ ಭೂಮಿ. ಸೊ ಈ ರೀತಿ ಹೆಸರು ಬಂದಿದೆ ಸ್ನೇಹಿತರೆ. ಸೊ ನಮ್ಮ ಭಾರತ ಸ್ವಾತಂತ್ರ್ಯಗೊಂಡಾಗ ನಮಗೆ ಮೈಸೂರಿನಲ್ಲಿ ಬರೀ 9 ಜಿಲ್ಲೆಗಳಿತ್ತು ಸ್ನೇಹಿತರೆ. ಅದನ್ನು ಪ್ರೆಸಿಡೆಂಟ್ ಸ್ಟೇಟ್ ಆಫ್ ಮೈಸೂರು ಅಂತ ಏನು ಕರಿತಾ ಇದ್ವಿ. ಬರೀ 9 ಜಿಲ್ಲೆಗಳಿಂದ ಮೈಸೂರು ಸ್ಥಾಪನೆ ಆಯಿತು 1947. ಅದಾದ ಮೇಲೆ 1956 1956 ನವೆಂಬರ್ 1ರಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲೆಲ್ಲಿ ಕನ್ನಡ ಭಾಷೆ ಮಾತಾಡ್ತಾರೆ ಆ ಭಾಗಗಳನ್ನೆಲ್ಲ ಸೇರಿಸಿ ಮೈಸೂರು ರಾಜ್ಯವಾಗಿ ನಾವು 1956 ನವೆಂಬರ್ 1ರಂದು ಸ್ಥಾಪನೆ ಆಯಿತು. ಅದಕ್ಕೆ ನಾವು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ. ಹಂಗೆ 1973ನಲ್ಲಿ 73ರಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು. ಇದಿಷ್ಟು ಚಿಕ್ಕದಾಗಿ ಪರಿಚಯ ಗೊತ್ತಿರಬೇಕಲ್ಲ. ಈ ರೀತಿ ಅದು ಒಂದು ಇಂಟ್ರೊಡಕ್ಷನ್ ಆದರೆ ಸುಲಭವಾಗಿ ಹೊಸದಾಗಿ ನೋಡೋರ್ಗೂ ಅದು ಸುಲಭ ಆಗುತ್ತೆ, ಹೌದಲ್ವಾ? ಇದನ್ನು ಗಮನಿಸಿ ಸ್ನೇಹಿತರೆ. ಇದನ್ನು ನಾವು ಈ ನೀಲಿ ಬಣ್ಣದಲ್ಲಿರೋದೆಲ್ಲ ನೋಡಿ, ಈ ಭಾಗ ಈ ನೀಲಿ ಬಣ್ಣದಲ್ಲಿರೋದೆಲ್ಲ ಹೈದರಾಬಾದ್ ಕರ್ನಾಟಕ ಆಗಿತ್ತು ಮೊದಲು. ಈ ಕೆಂಪು ಬಣ್ಣ ಇರೋದೆಲ್ಲ ಬಾಂಬೆ ಭಾಗ ಆಗಿತ್ತು, ಬಾಂಬೆ ಸ್ಟೇಟ್ ಆಗಿತ್ತು. ಇದೆಲ್ಲ ಈ ಭಾಗಗಳು. ಹಾಗೆ ಈ ಬಣ್ಣದಲ್ಲಿ ನೋಡಿ, ಕಿತ್ತಾಳೆ ಬಣ್ಣದಲ್ಲಿರೋದೆಲ್ಲ ಮೈಸೂರು ಭಾಗವಾಗಿತ್ತು. ಹೇಳಿದಲ್ಲ 9 ಜಿಲ್ಲೆಗಳಿತ್ತು ಅಂತ, ಅದು
ಹಂಗೆ ಈ ಭಾಗದಲ್ಲಿ ಈ ಬಣ್ಣ ಇರೋದಿಲ್ಲ. ಇವಾಗ ಏನು ಬಳ್ಳಾರಿ, ವಿಜಯಪುರ ಇದೆ, ಉಡುಪಿ, ದಕ್ಷಿಣ ಕನ್ನಡ ಇದೆ, ಇದೆಲ್ಲ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ಹಂಗೆ ಕೂರ್ಗ್ ರಾಜ್ಯ ಇತ್ತು ಮೊದಲು. ಕೂರ್ಗ್ ಇಲ್ಲಿ ನೋಡಿ ಹೆಸರಲ್ಲಿ ಕೊಟ್ಟಿದ್ದೀನಿ. ಆ ಬಣ್ಣಕ್ಕೆ ಸೂಕ್ತವಾದ ಬಣ್ಣ ಕೊಟ್ಟಿದ್ದೀನಿ ನೋಡಿ ಆ ಭಾಗಗಳಿಗೆ. ತಾವೆಲ್ಲರೂ ಅದನ್ನು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದು ಹೈದರಾಬಾದ್ ಕರ್ನಾಟಕ ಅಂದರೆ ಇದು ನಿಜಾಮ್ನ ಆಳ್ವಿಕೆಗೆ ಬರ್ತಾ ಇತ್ತು. ಹೈದರಾಬಾದ್ ಸ್ಟೇಟ್ ಅಂತ ಹೇಳಿ ಕರಿತಾ ಇದ್ವಿ. ಇದು ಬಾಂಬೆ ಸ್ಟೇಟ್ ಆಗಿತ್ತು, ಇದು ಮೈಸೂರು ಸ್ಟೇಟ್ ಆಗಿತ್ತು, ಇದು ಕೂರ್ಗ್ ಭಾಗ, ಮತ್ತು ಇವೆಲ್ಲ ಮಡ್ರಾಸ್ ಪ್ರೆಸಿಡೆನ್ಸಿ ಆಗಿತ್ತು ಸ್ನೇಹಿತರೆ. ಸೊ ಇದನ್ನೆಲ್ಲನೂ ಸೇರಿಸಿ ನಾವು ಕರ್ನಾಟಕ ಅಂತೇಳಿ ಏಕೀಕರಣ ಆಯಿತು. ಸೊ ಅದ್ರ ಬಗ್ಗೆ ನೋಡೋಣ. ಏಕೀಕರಣದಲ್ಲಿ ಅತಿ ಮುಖ್ಯವಾಗಿ ತಾವು ಹಲವಾರು ಗಣ್ಯರನ್ನು ನೆನೆಸ್ಬೇಕಾಗುತ್ತೆ. ಅವರುಗಳಲ್ಲಿ ಅತಿ ಮುಖ್ಯವಾಗಿ ತಾವು ಇಲ್ಲಿ ಗಮನಿಸಬೇಕು, RH ದೇಶಪಾಂಡೆ ಅನ್ನೋರು. ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಕಾಲೇಜ್ ಮತ್ತು ಸಾಹಿತ್ಯ ಪರಿಷದನ್ನು ಶುರು ಮಾಡಿದವರು ಇವರು. ಸಿರಿಗನ್ನಡಂ ಗೆಲ್ಗೆ ಅಂತೇಳಿ ಮೊದಲ ಬಾರಿ ಹೇಳಿಕೆ ಕೊಟ್ಟವರು ಸಹ RH ದೇಶಪಾಂಡೆ ಅವರು. ಇವ್ರನ್ನ ನಾವು ನೆನೆಸ್ಬೇಕಾಗುತ್ತೆ ಸ್ನೇಹಿತರೆ. ಅದಲ್ಲದೆ ಆಲೂರು ವೆಂಕಟರಾವ್, ಕರ್ನಾಟಕದ ಕುಲಪುರೋಹಿತ ಅಂತ ಕರಿತೀವಿ ಇವ್ರನ್ನ. ಇವರು ಕರ್ನಾಟಕದ ಏಕೀಕರಣಕ್ಕೆ ತುಂಬಾ ಶ್ರಮಿಸಿದ್ರು. ಏಕೀಕರಣ ಚಳುವಳಿ ಶುರು ಮಾಡಿದ್ದು ಸಹ ಆಲೂರು ವೆಂಕಟರಾವ್. ಸೊ ಅದಕ್ಕೋಸ್ಕರ ಇವಿಬ್ರು ಗಣ್ಯ ವ್ಯಕ್ತಿಗಳನ್ನು ನಾವು ಇಲ್ಲಿ ನೆನೆಸ್ಬೇಕಾಗುತ್ತೆ. ತಾವೆಲ್ಲರಿಗೂ ಈಗ ಕರ್ನಾಟಕ ಯಾವ ರೀತಿ ಎಲ್ಲ ಭಾಗಗಳಿಂದ ಸೇರಿ ಆಗಿದೆ ಅಂತೇಳಿ ಗೊತ್ತಾಗಿದೆ. ಇಲ್ಲಿ ನೋಡಿ, ಯಾವಾಗ ಯಾವ್ಯಾವ ಜಿಲ್ಲೆಗಳು ಸ್ಥಾಪನೆ ಆಯಿತು ಅಂತೇಳಿ. 1947 ಭಾರತ ಸ್ವಾತಂತ್ರ್ಯಗೊಂಡಾಗ ನೋಡಿ ಬರೀ 9 ಜಿಲ್ಲೆಗಳಿತ್ತು. ಅದೇ 1956 ಅಲ್ಲಿ 19 ಜಿಲ್ಲೆಗಳನ್ನ ಸೇರಿಸಿ ಏಕೀಕರಣವಾಯಿತು. ಅದೆಲ್ಲ 1956 ಅಂತ ಸೇರಿಸ್ಬಿಟ್ಟಿದ್ದೀವಿ ನೋಡಿ. ಮೈಸೂರು ಭಾಗ ಮತ್ತು ಯಾವ್ಯಾವ ಭಾಗಗಳು ನಾವು ಮಡ್ರಾಸ್ ಭಾಗ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗ, ಬಾಂಬೆ ಭಾಗ, ಕೂರ್ಗ್ ಎಲ್ಲ ಸೇರಿಸಿ ನಾವು 1956 ಅಲ್ಲಿ 19 ಜಿಲ್ಲೆಗಳಾಗಿ ಸ್ಥಾಪನೆ ಆಯಿತು ಮೈಸೂರು ರಾಜ್ಯ. ನವೆಂಬರ್ 1, 1956 19 ಜಿಲ್ಲೆಗಳನ್ನ ಸೇರಿಸಿ ಆಯಿತು. ಹಂಗೆ ಅದಾದ್ಮೇಲೆ ನೋಡಿ 86ರಲ್ಲಿ 2 ಜಿಲ್ಲೆಗಳು ಸೇರ್ಕೊಂಡು, ಹಂಗೆ 97ರಲ್ಲಿ ನೋಡಿ 6 ಜಿಲ್ಲೆಗಳನ್ನ ಸೇರಿಸಿದ್ವಿ. 2007ರಲ್ಲಿ ನೋಡಿ 2 ಜಿಲ್ಲೆಗಳನ್ನ ಸೇರಿಸಿದ್ವಿ. 2009ರಲ್ಲಿ ನೋಡಿ 1 ಜಿಲ್ಲೆ, ಹಂಗೆ 2020ರಲ್ಲಿ ನೋಡಿ ವಿಜಯನಗರ ಜಿಲ್ಲೆ ಸೇರಿಸಿದಾಯಿತು. ಈ ರೀತಿ ಇವಾಗ 31 ಜಿಲ್ಲೆಗಳಿದೆ. 31 ಜಿಲ್ಲೆ. ಯಾವ ಜಿಲ್ಲೆ ಯಾವ ಇಸ್ವಿ ಅಂತ ಹೇಳಿ ನಾನು ಅದ್ರ ಮೇಲೆ ಕೊಟ್ಟಿದ್ದೀನಿ. ತಾವೇನು ನೋಡ್ಬೇಕು, ಇವಾಗ ನಿಮ್ದು ಯಾದಗಿರಿ ನೋಡಿ 2009 ಗೊತ್ತಾಯ್ತಲ್ಲ. 2009ರಲ್ಲಿ ಯಾದಗಿರಿ ಫಾರ್ಮ್ ಆಯಿತು. ಹಂಗೆ ಯಾವ ಜಿಲ್ಲೆ ಯಾವಾಗ ಆಯಿತು ಅಂತೇಳಿ ನಾನು ಅದನ್ನು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು. ಸೊ ನಿಮ್ಮ ಜಿಲ್ಲೆ ಯಾವಾಗ ಆಯಿತು ಅಂತೇಳಿ, ಆಯ್ತಲ್ಲ. ಸೊ ಈ ರೀತಿ ನೀವು ಇದನ್ನೆಲ್ಲ ಗಮನ ಇಟ್ಕೊಳ್ಬೇಕಾಗತ್ತೆ, ಎಕ್ಸಾಮಲ್ಲಿ ಕೇಳ್ತಾ ಇರ್ತಾನೆ. ಹಂಗೆ ಇಲ್ಲಿ ನೋಡಿ, ಯಾವ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾರಿದ್ರು ಅವ್ರ ಕಾಲದಲ್ಲಿ ಯಾವ ಜಿಲ್ಲೆಗಳಾಯಿತು ಅಂತೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 1986 ಅಲ್ಲಿ 86ರಲ್ಲಿ ಬೆಂಗಳೂರು ರೂರಲ್ ಫಾರ್ಮ್ ಆಯಿತು ಸ್ನೇಹಿತರೆ. ಇವೆರಡು ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ. ಹಂಗೆ 97ರಲ್ಲಿ 97ರಲ್ಲಿ ನೋಡಿ ಚಾಮರಾಜನಗರ, ದಾವಣಗೆರೆ, ಬಾಗಲಕೋಟೆ, ಗದಗ್, ಉಡುಪಿ, ಕೊಪ್ಪಳ ಇದರಲ್ಲಿ ಇಷ್ಟು JH ಪಟೇಲ್ ಅವರು CM ಇದ್ದಾಗ ಆಗಿರೋಂಥದ್ದು. ಹಂಗೆ 2007ರಲ್ಲಿ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ನೋಡಿ HD ಕುಮಾರಸ್ವಾಮಿ ಅವರು ಇದ್ದಾಗ ಆಗಿರೋಂಥದ್ದು. ಹಂಗೆ ನೋಡಿ 2009ರಲ್ಲಿ ಯಾದಗಿರಿ ಫಾರ್ಮ್ ಆಯಿತು. ಕಲಬುರಗಿಯಿಂದ ಅದು ಹೊಸ ಜಿಲ್ಲೆಯಾಗಿ ವಿಭಜನೆಗೊಂಡಿದೆ. ಅದು BS ಯಡಿಯೂರಪ್ಪ ಅವರು ಇದ್ದಾಗ ಆಗಿರೋದು. ಹಂಗೆ 2020ರಲ್ಲಿ ವಿಜಯನಗರ ಅಂತೇಳಿ ಬಳ್ಳಾರಿಯಿಂದ ನಾವು ವಿಜಯನಗರ ಅಂತ ಹೇಳಿ BS ಯಡಿಯೂರಪ್ಪ ಅವರು ಇದ್ದಾಗ ಇದನ್ನು ಹೊಸ ಜಿಲ್ಲೆಯಾಗಿ ಸ್ಥಾಪನೆ ಮಾಡಿದರು. ಈ ರೀತಿ ಎಲ್ಲ ಜಿಲ್ಲೆಗಳು ಯಾವಾಗ ಸ್ಥಾಪನೆ ಆಯಿತು, ಇವಾಗ ಎಷ್ಟಿದೆ ಅಂತ ಗೊತ್ತಿದೆ. ಇಲ್ಲಿ ಗಮನಿಸಿ ಸ್ನೇಹಿತರೆ. ಸೊ ನಾನು ಆಗಲೇ ಹೇಳಿದಂಗೆ ಕಲ್ಯಾಣ ಕರ್ನಾಟಕ ಅಂದರೆ ಅದು ಈ ಭಾಗ ಹೈದರಾಬಾದ್ ಕರ್ನಾಟಕ. ಹಂಗೆ ಕಿತ್ತೂರು ಕರ್ನಾಟಕ ಅಂದರೆ ಅದು ಬೆಳಗಾಂ ಭಾಗ, ಬೆಂಗಳೂರು ಭಾಗ ಮತ್ತು ಮೈಸೂರು ಡಿವಿಷನ್ ನೋಡಿ, ಮೈಸೂರು ವಿಭಾಗ ತಾವು ಇಲ್ಲಿ ಗಮನಿಸ್ಬೋದು. ಇವಾಗ ಎಷ್ಟು ಜಿಲ್ಲೆಗಳಿದೆ ಇಲ್ಲಿ ನೋಡಿ 31. ಎಷ್ಟು ತಾಲೂಕಿದೆ ನೋಡಿ 235. ಹಂಗೆ ಎಷ್ಟು ಹೋಬಳಿದೆ 856. ಪಂಚಾಯತ್ಗಳು ಎಷ್ಟಿದೆ ನೋಡಿ 5965. ಹಂಗೆ ವಿಲೇಜಸ್ ನೋಡಿ 32,499 ಹಳ್ಳಿಗಳಿದೆ. ಈ ರೀತಿ ತಮಗೆ ಎಲ್ಲ ಮಾಹಿತಿ ಗೊತ್ತಿರಬೇಕು. ಈಗ ನೋಡಿ ಸ್ನೇಹಿತರೆ, ಈ ತರ ಒಂದು ಖಾಲಿ ಮ್ಯಾಪ್ನ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೇನೆ. ತಾವೆಲ್ಲರೂ ಏನ್ ಮಾಡಬೇಕು, ಆ ಖಾಲಿ ಮ್ಯಾಪ್ ಅನ್ನು ಒಂದು ಪ್ರಿಂಟ್ಔಟ್ ತಗೊಂಡು ತಾವು
ಇಲ್ಲಿ ಕರ್ನಾಟಕದ ಜಿಲ್ಲೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಎಷ್ಟೋ ಸತಿ ವಿದ್ಯಾರ್ಥಿಗಳಿಗೆ ಜಿಲ್ಲೆಗಳ ಬಗ್ಗೆ ಅರಿವಿರಲ್ಲ. ಸೊ ಇವಾಗ ನೋಡಿ ಈ ತರ ಹೆಸರು ಬರೀಬೇಕು. ನೋಡಿ ಈ ತರ ಬೀದರ್ ಎಲ್ಲಿದೆ, ಈ ತರ ಎಷ್ಟು ಬರೀದೆ ಅಷ್ಟೇ. ಕಲಬುರ್ಗಿ ನೋಡಿ, ಈ ತರ ಯಾದಗಿರಿ, ಒಂದೊಂದು ಅಕ್ಷರಗಳು ಬರೆದ್ರೆ ಸಾಕು. ಇಲ್ಲಿ ನೋಡಿ ರಾಯಚೂರು, ಇಲ್ಲಿ ನೋಡಿ ಕೊಪ್ಪಳ, ಈ ತರ ಖಾಲಿ ಮ್ಯಾಪಲ್ಲಿ ಬರಿಬೇಕು ನೀವು. ಇದು ಬೆಳ್ಳಾರಿ, ಇದು ವಿಜಯನಗರ, ಈ ತರ ಬರಿತಾ ಹೋಗ್ಬೇಕು ನೀವು. ಇಲ್ಲಿ ನೋಡಿ ಈ ಭಾಗದಲ್ಲಿ ಬೆಳಗಾವಿ ಭಾಗದಿಂದ ಶುರು ಮಾಡಿ. ನೋಡಿ ಬೆಳಗಾವಿ, ಈ ರೀತಿ ತಮ್ಮೆಲ್ಲರಿಗೂ ಎಲ್ಲ ಗೊತ್ತಿದ್ರೆ. ಇಲ್ಲಿ ವಿಜಯಪುರ, ಬಿಜಾಪುರನ ವಿಜಯಪುರ ಅಂತೀವಿ. ಹಂಗೆ ಬಾಗಲಕೋಟೆ. ಯಾವ್ಯಾವ ವಿದ್ಯಾರ್ಥಿಗಳು ಇವಾಗ ವಿದ್ಯಾಭ್ಯಾಸ ಶುರು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಇದರಲ್ಲಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಧಾರವಾಡ, ಗದಗ್, ಹಾವೇರಿ, ಗೊತ್ತಾಯ್ತಲ್ಲ. ಉತ್ತರ ಕನ್ನಡ, ನಾರ್ತ್ ಕೆನರಾ ಅಂತ ಕರಿತಾ ಇದ್ವಿ ಇದನ್ನ, ಇವರು ಉತ್ತರ ಕನ್ನಡ ಆಗಿದೆ. ಈ ರೀತಿ ನೀವು ಎಲ್ಲರೂ ಒಂದೊಂದು ಚಿತ್ರಗಳನ್ನ ಬರಿತಾ ಹೋದ್ರೆ ನಿಮ್ಗೆ ಅವಾಗ ಏನಾಗುತ್ತೆ, ಸುಲಭವಾಗಿ ಎಲ್ಲ ಮಾಹಿತಿನೂ ಇರುತ್ತೆ. ಹಂಗೆ ಬೆಂಗಳೂರು ಭಾಗ ಬರೀತೀವಿ ನೋಡಿ. ಈಗ ಇಲ್ಲಿಂದ ಬರೀ, ಶಿವಮೊಗ್ಗದಿಂದ ಶುರು ಮಾಡಿ. ಶಿವಮೊಗ್ಗ, ಇಲ್ಲಿ ನೋಡಿ ದಾವಣಗೆರೆ, ಇಲ್ಲಿ ನೋಡಿ ಚಿತ್ರದುರ್ಗ, ದುರ್ಗ ಅಂತೀವಿ ನಾವು. ಇದು ತುಮಕೂರು, ಆಯ್ತಾ. ಇದು ಚಿಕ್ಕಬಳ್ಳಾಪುರ, ಆಯ್ತಾ. ಇದು ಕೋಲಾರ, ಹಂಗೆ ಇಲ್ಲಿ ಬರೀರಿ ಬ್ಯಾಂಗ್ಳೂರ್. ಇಲ್ಲಿ ರಾಮನಗರ ಬರೋಣ, ರಾಮನಗರ. ಇದು ಬೆಂಗಳೂರು ಅರ್ಬನ್, ಇದು ಬೆಂಗಳೂರು ರೂರಲ್. ಸ್ವಲ್ಪ ಬಣ್ಣ ಚೇಂಜ್ ಮಾಡ್ತೀನಿ ನೋಡಿ. ಬೆಂಗಳೂರು ಗ್ರಾಮಾಂತರ ಕಾಣ್ತಾ ಇಲ್ಲ. ಹಾ, ಇದು ರಾಮನಗರ. ಇದು ಯಾಕೆಂದ್ರೆ ಎಲ್ಲ ಜಿಲ್ಲೆಗಳು ಗೊತ್ತಿದ್ರೆ ನಾವು ಮುಂದಕ್ಕೆ ರಸ್ತೆ ಸಾರಿಗೆ ಆಗಿರ್ಬೋದು, ಈ ತರ ಅರಣ್ಯ ಪ್ರದೇಶಗಳಾಗಿರ್ಬೋದು, ಅದೆಲ್ಲ ಕಲಿಯೋದಕ್ಕೆ ಸುಲಭ. ಹಂಗೆ ಈ ಭಾಗಕ್ಕೆ ಗಮನಿಸಿ ಎಲ್ಲರೂ. ಇದು ಉಡುಪಿ, ಹಂಗೆ ಇದು ದಕ್ಷಿಣ ಕನ್ನಡ. ಕೆಲವು ವಿದ್ಯಾರ್ಥಿಗಳಿಗೆ ಜಿಲ್ಲೆಗಳ ಬಗ್ಗೆ ಅಷ್ಟು ಅರಿವಿರಲ್ಲ, ಅದಕ್ಕೋಸ್ಕರ ಇದು ತೋರಿಸ್ತಾ ಇದ್ದೀನಿ. ಇದು ಚಿಕ್ಕಮಗಳೂರು, ಗೊತ್ತಾಯ್ತಲ್ಲ, ಚಿಕ್ಕಮಗಳೂರು. ಇದು ಹಾಸನ, ಇದು ನೋಡಿ ಈ ಭಾಗದಲ್ಲಿ ಮಡಿಕೇರಿ ಇದೆ. ಇದು ಮೈಸೂರು, ಆಯ್ತಾ. ಇಲ್ಲಿ ಕೆಳಗಡೆ ಚಾಮರಾಜನಗರ, ಆಯ್ತಾ. ಇದು ಮಂಡ್ಯ, ಬರೋಣ. ಕೊನೆಯದಾಗಿ ಮಂಡ್ಯ ಜಿಲ್ಲೆ ಆಯ್ತು. ನೋಡಿದ್ರಲ್ಲ, ಈ ರೀತಿ ಮ್ಯಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಅರಬ್ಬಿ ಸಮುದ್ರ ಬರೀಬೇಕು ನೀವು, ಅರಬ್ಬಿ ಸಿ. ಹಂಗೆ ಗೋವಾ ಇಲ್ಲಿದೆ, ಗೋವಾ, ಮಹಾರಾಷ್ಟ್ರ MH, ಹಂಗೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು. ಈ ರೀತಿ ನೀವು ಮ್ಯಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಯಾವತ್ತೂ ಮರೆಯೋದಿಲ್ಲ. ನನ್ನ ತರಗತಿಯಲ್ಲಿ ಎಲ್ಲ ಮ್ಯಾಪ್ಗಳನ್ನ ಮುಖಾಂತರ ನಾನು ನಮಗೆ ತೋರಿಸ್ತೇನೆ. ಆಮೇಲೆ ಸುಲಭವಾಗಿ ಮ್ಯಾಪ್ ಇಟ್ಕೋಬಹುದು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕರ್ನಾಟಕದ ಮುಖ್ಯ ಚಿಹ್ನೆಗಳನ್ನ ಗಮನಿಸಬೇಕಾಗುತ್ತೆ ತಾವಿಲ್ಲಿ. ಸೊ ಕರ್ನಾಟಕದ ಲಾಂಛನ ಅಥವಾ ಎಂಬ್ಲೆಮ್ ಅಂತ ಏನ್ ಕರಿತೀವಿ, ಅದನ್ನ ತಾವು ಇಲ್ಲಿ ಗಮನಿಸಿ ಯಾವ ರೀತಿ ಇದೆ ಅಂತ. ಹಂಗೆ ಕರ್ನಾಟಕದ ರಾಜ್ಯ ಗೀತೆ ಏನಿದೆ, ಜಯ ಭಾರತ ಜನನಿಯ ತನುಜಾತೆ, ಅದನ್ನ ತಾವು ಇಲ್ಲಿ ನೋಡ್ಬೋದು. ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂಥದ್ದು. ಹಂಗೆ ಕನ್ನಡ ರಾಜ್ಯೋತ್ಸವ ದಿನ ನವೆಂಬರ್ 1, ಅದರ ಚಿತ್ರ ನೋಡ್ಬೋದು. ನಮ್ಮ ಮೋಟೋ ಏನಿದೆ ನೋಡಿ, ರಾಜ್ಯದ ಮೋಟೋ ಏನಿದೆ, ಸತ್ಯಮೇವ ಜಯತೆ ಅಂತೇಳಿ, ಅದನ್ನು ಗಮನಿಸಿ. ಹಂಗೆ ರಾಜ್ಯ ಪ್ರಾಣಿ ಏಷ್ಯನ್ ಆನೆ, ಅದನ್ನು ಗಮನಿಸಿ ಸ್ನೇಹಿತರೆ. ಎಲ್ಲೆಲ್ಲಿ ಚಿತ್ರ ನಾನು ತೆಗೆದಿರೋದಿರುತ್ತೆ ಅಲ್ಲಿ ನನ್ನ ಫೋಟೋ ಬರುತ್ತೆ. ಹಂಗೆ ನೋಡಿ ಸ್ಟೇಟ್ ಬರ್ಡ್, ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೂಲರ್ ಅಂತ ಕರಿತೀವಿ, ಗಮನಿಸಿ. ಹಂಗೆ ರಾಜ್ಯದ ಹಣ್ಣು ಮಾವಿನ ಹಣ್ಣು.
ಹಂಗೆ ರಾಜ್ಯದ ಹೂವು ನೋಡಿ ಕಮಲ. ರಾಜ್ಯದ ಮರ ಸ್ಯಾಂಡಲ್ವುಡ್ ಟ್ರೀ, ಶ್ರೀಗಂಧದ ಮರ. ಚಿಟ್ಟೆ, ರಾಜ್ಯದ ಚಿಟ್ಟೆ ಇದೆ, ಅದು ಸದರ್ನ್ ಬರ್ಡ್ ವಿಂಗ್ ಅಂತ ಹೇಳಿ. ಅದರ ವಿಂಗ್ ಸ್ಪ್ಯಾನ್ ನೋಡಿ ಸ್ನೇಹಿತರೆ ಎಷ್ಟು ಅಗಲ ಇದೆ, ಎಷ್ಟು ಅಗಲವಾದಂಥ ವಿಂಗ್ ಸ್ಪ್ಯಾನ್ ಇದೆ ನೋಡಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ವಿಂಗ್ ಸ್ಪ್ಯಾನ್ ಇದೆ. ಅತಿ ಹೆಚ್ಚು ವಿಂಗ್ ಸ್ಪ್ಯಾನ್ ಇರುವಂಥ ಅದರಕ್ಕೆ ಬಿಚ್ಚುವಂಥ ಚಿಟ್ಟೆ ಇದೆ, ಸದರ್ನ್ ಬರ್ಡ್ ವಿಂಗ್ ಅಂತೇಳಿ ಕರಿತೀವಿ. ಹಂಗೆ ರಾಜ್ಯದ ಮೀನು ಕೂಡ ಇದೆ, ಅದನ್ನ ಕರ್ನಾಟಿಕ್ ಕಾರ್ಪ್ ಅಂತೇಳಿ ಕರಿತೀವಿ. ಗೆಂಡಾಯಿ, ಗಿಡಕ್ಕೆ ಮತ್ತು ಕೊರಚ ಅಂತೆಲ್ಲ ಕರಿತೀವಿ. ಹಂಗೆ ನಾಡ ಹಬ್ಬ ಮೈಸೂರು ದಸರಾ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ, ಅದನ್ನ ಸಾವಿರ ಗಮನಿಸಬೇಕು. ಹಂಗೆ ರಾಜ್ಯದ ಸಿಹಿ ತಿಂಡಿ ಕೂಡ ಇದೆ, ಅದು ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಅಂತ ಏನು ಕರಿತೀವಿ ಅದು. ಈ ರೀತಿ ನಾವು ಪ್ರತಿಯೊಂದನ್ನು ನಾವು ಕರ್ನಾಟಕದ ಬಗ್ಗೆ ತಿಳ್ಕೊತೀವಿ ಸ್ನೇಹಿತರೆ. ತಾವು ನನ್ನ ಎಲ್ಲ ತರಗತಿಗಳನ್ನು ತಪ್ಪದೆ ಕೇಳಿ, ಆಮೇಲೆ ಈ ಭಾಗಗಳಲ್ಲಿ ಏನೇನು ಮಾಡಿದ್ದೀನಿ ಆ ಭಾಗಗಳನ್ನ ನಾವು ತಪ್ಪದೆ ರಿವೈಸ್ ಮಾಡಿ. ಸೊ ನೆಕ್ಸ್ಟ್ ನೋಡೋಣ, ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಭೂ ಸ್ವರೂಪ ವಲಯಗಳು, ನದಿಗಳು ಮತ್ತು ಮಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲ್ಲ ಚಿಕ್ಕ ಚಿಕ್ಕ ತರಗತಿಗಳು ಸ್ನೇಹಿತರೆ, ತಾವೆಲ್ಲರೂ ಇದನ್ನೆಲ್ಲ ತಪ್ಪದೆ ನೋಡಿ ಆನಂದಿಸಿ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ನಾವು ಕರ್ನಾಟಕದ ಶಿಲೆಗಳ್ಯಾವುದು, ಭೂ ಸ್ವರೂಪಗಳು ವಲಯಗಳ್ಯಾವುದು, ನದಿಗಳ್ಯಾವುವು ಮತ್ತು ಮಣ್ಣು ಯಾವುದು ಮತ್ತು ಯಾವ ರೀತಿ ಜಾಗಗಳಿದೆ ಅದನ್ನ ಒಂದ್ಸತಿ ಇಲ್ಲೇ ನೋಡೋಣ. ತಾವು ಇಲ್ಲಿ ಗಮನಿಸಿ, ನಾನೊಂದು ಒಳ್ಳೆ ಚಿತ್ರ ಮಾಡಿದ್ದೀನಿ. ಕರ್ನಾಟಕದ ಎಲ್ಲಾ ಭಾಗಗಳನ್ನ ಇಲ್ಲಿ ಒಂದು ಚಿತ್ರದಲ್ಲಿ ನಮಗೆ ತೋರಿಸ್ತೀನಿ. ಇದು ತುಂಬಾ ಸುಂದರವಾದಂತಹ ಚಿತ್ರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ ಕರ್ನಾಟಕದ ವೈವಿಧ್ಯ ಬಗ್ಗೆ. ತಾವು ಇಲ್ಲಿಂದ ಶುರು ಮಾಡೋಣ. ತಾವು ಇಲ್ಲಿ ಗಮನಿಸಿ, ಕರ್ನಾಟಕದ ಉತ್ತರದಲ್ಲಿ ಮಂಜರಾ ನದಿ ಅದೇನಿದೆ, ಗೋದಾವರಿ ಉಪನದಿ ಇದೆ, ಅಲ್ಲಿಂದ ಶುರು ಮಾಡ್ತಾ ಇದ್ದೀನಿ ನಾನು, ಬೀದರಿಂದ. ತಾವು ಇಲ್ಲಿ ಗಮನಿಸಿ, ಇದು ಮಂಜರಾ ನದಿ ಇದೆ, ಗೋದಾವರಿ, ಇದು ಒಂದೇ ಒಂದು ಉಪನದಿ ನಮ್ಮ ಕರ್ನಾಟಕಕ್ಕೆ ಬರುತ್ತೆ, ಅದೊಂದು ಗಮನಿಸಿ ಸ್ನೇಹಿತರೆ. ಹಂಗೆ ಭೀಮಾ ನದಿ ತೀರದಲ್ಲಿ ಚಿತ್ತಾಪುರ್ ತಾಲೂಕು ಕಲಬುರಗಿ ಭಾಗದಲ್ಲಿ ಸನ್ನತಿ ಮತ್ತು ಕನಗನಹಳ್ಳಿ ಅಂತ ಹೇಳಿ ಜಾಗಗಳಿವೆ. ಈ ಕನಗನಹಳ್ಳಿನಲ್ಲಿ ಅಶೋಕನ ವಿಗ್ರಹ ಮತ್ತು ಅಶೋಕನ ಬಗ್ಗೆ ಬರೆದಿರುವಂತಹ ಬ್ರಾಹ್ಮಿ ಮತ್ತು ಪ್ರಾಕೃತ್ ನಲ್ಲಿ ಬರೆದಿರುವಂತಹ ಸ್ಕ್ರಿಪ್ಟ್ಗಳು ಸಿಕ್ಕಿದೆ ಸ್ನೇಹಿತರೆ, ವಿಗ್ರಹಗಳು ಸಿಕ್ಕಿದೆ. ಅಲ್ಲಿ ಅಂತಾರಾಷ್ಟ್ರೀಯ ಬುದ್ಧಿಸ್ಟ್ ಸೆಂಟರ್ ಆಗಿ ಅದನ್ನ ಈಗ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಅದನ್ನ ಸಂರಕ್ಷಿಸೋಕೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಕನಗನಹಳ್ಳಿ ನಾವು ಕಟ್ಕೊಳ್ಳಿ, ಸನತಿ ಚಿತ್ತಾಪುರ್ ಮತ್ತು ಕಲಬುರಗಿ ಭಾಗದಲ್ಲಿ ಭೀಮಾ ನದಿಯ ಎಡದಂಡೆಯಲ್ಲಿ ಬರುತ್ತೆ. ಕನಗನಹಳ್ಳಿ ಮತ್ತು ಸನತಿ ಮತ್ತೆ ಅದೊಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸನತಿಯಿಂದ ಕನಗನಹಳ್ಳಿ 3 ಕಿಲೋಮೀಟರ್ ಇದೆ ಸ್ನೇಹಿತರೆ, ಎರಡು ಚಿತ್ತಾಪುರ ಬರುತ್ತೆ, ಅದು ಗಮನಿಸಬೇಕು. ಹಂಗೆ ನಮಗೆ ನಾರಾಯಣಪುರ ಜಲಾಶಯ ಅಂತ ಇದೆ, ಬಸವಸಾಗರ್ ಅಂತ ಕರಿತೀವಿ, ಅದು ಯಾದಗಿರಿ ಭಾಗದಲ್ಲಿ ಬರುತ್ತೆ. ಕೃಷ್ಣಾ ನದಿ ಮೇಲೆ ಇರುವಂತಹ ಒಂದು ಅತಿ ಉದ್ದದ ಅಣೆಕಟ್ಟು, ಕರ್ನಾಟಕದ ಅತಿ ಉದ್ದ ಇರುವಂತಹ ಅಣೆಕಟ್ಟು, 10.6 ಕಿಲೋಮೀಟರ್ ಉದ್ದ ಇದೆ ಡ್ಯಾಮ್, ಗೊತ್ತಾಯ್ತಲ್ಲ. ಬಸವಸಾಗರ್ ಅಂತ ಕರಿತೀವಿ. ನಾರಾಯಣಪುರ ಜಲಾಶಯ ಕೃಷ್ಣಾ ನದಿ ಮೇಲೆ, ಅದು ನೋಡಿದ್ವಿ. ಹಂಗೆ ಎಲ್ಲರಿಗೂ ಹಟ್ಟಿ ಬಗ್ಗೆ ಗೊತ್ತೇ ಇದೆ, ಚಿನ್ನದ ಗಣಿ, ಅತಿ ಹೆಚ್ಚು ಚಿನ್ನ ಸಿಗುವಂತ ಪ್ರದೇಶ ರಾಯಚೂರಲ್ಲಿ ಹಟ್ಟಿ ಚಿನ್ನದ ಗಣಿ ಬಗ್ಗೆ ಗೊತ್ತಿದೆ ಎಲ್ಲರೂ, ಅದನ್ನು ಗಮನಿಸಿ. ನಾ ಎಲ್ಲಾನು ಎಲ್ಲೆಲ್ಲಿ ಬರುತ್ತೆ ಅದನ್ನ ಮ್ಯಾಪ್ ಹಾಕ್ತೀನಿ. ಹಂಗೆ ನಮಗೆ ಹಂಪಿ ಬಗ್ಗೆ ಗೊತ್ತೇ ಇದೆ, ತುಂಗಭದ್ರಾ ನದಿ ತೀರದಲ್ಲಿ ಹಂಪಿ ದೇವಸ್ಥಾನಗಳು, ಅದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಸ್ನೇಹಿತರೆ, ಅದನ್ನು ಗಮನಿಸಿ. ಐತಿಹಾಸಿಕ ಸ್ಥಳಗಳಲ್ಲಿ ಒಂದು, ಕರ್ನಾಟಕದಲ್ಲಿ 4 ಇದೆ, ಅದನ್ನ ನಾವು ನೋಡೋಣ ಒಂದೊಂದಾಗಿ. ಹಂಗೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಆಗುವಂತ ಪ್ರದೇಶ ನೋಡಿ, ಚಳ್ಳಕೆರೆ, ಚಿತ್ರದುರ್ಗ ಭಾಗದಲ್ಲಿ ಚಳ್ಳಕೆರೆ. ಯಾಕೆ ಇದು ಮಳೆ ನೆರಳಿನ ಪ್ರದೇಶ ಆಗುತ್ತೆ. ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ತುಂಬಾ ಮಳೆ ಆಗುತ್ತೆ, ಆದ್ರೆ ಮಳೆ ನೆರಳಿನ ಪ್ರದೇಶ ಈ ಕಡೆ ಚಿತ್ರದುರ್ಗ ಚಳ್ಳಕೆರೆನಲ್ಲಿ ಮಳೆ ಆಗುವುದಿಲ್ಲ. ಚಳ್ಳಕೆರೆ ಭಾಗ ಗಮನಿಸಿ ಆಯ್ತಾ. ಸೊ ಚಳ್ಳಕೆರೆ ಇಲ್ಲಿದೆ, ಚಿತ್ರದುರ್ಗಕ್ಕೆ ಬರುತ್ತೆ, ಅತಿ ಕಡಿಮೆ ಮಳೆ ಆಗುವಂತ ಪ್ರದೇಶ ಇದು. ಹಂಗೆ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಏನಿದೆ, ಅದು ಮಧುಗಿರಿ ಬೆಟ್ಟ, ತುಮಕೂರಿನಲ್ಲಿ ಬರುತ್ತೆ, ಅತಿ ದೊಡ್ಡ ಏಕಶಿಲಾ ಬೆಟ್ಟ ಸ್ನೇಹಿತರೆ. ಓಕೆ, ಕರ್ನಾಟಕದ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಹಂಗೆ ಇಲ್ಲಿ ನಂದಿ ಬೆಟ್ಟ ಗಮನಿಸಿ ಸ್ನೇಹಿತರೆ, ನಂದಿ ಬೆಟ್ಟ ಏನಿದೆ ಅದು ನಂದಿ ಭಾಗ ಏನಿದೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬರುತ್ತೆ. ಇಲ್ಲಿ 4 ನದಿಗಳು ಹುಟ್ಟುತ್ತವೆ ಸ್ನೇಹಿತರೆ, ಅರ್ಕಾವತಿ, ಪೆನೆರು, ಪಾಲಾರ್, ಪೊನ್ನೇರು. ಪೆನೆರು, ಅರ್ಕಾವತಿ, ಪಾಲಾರ್, ಪೊನ್ನೇರು ಅಂತೇಳಿ 4 ನದಿಗಳು ಉಗಮ ಸ್ಥಳ ನಂದಿ ಬೆಟ್ಟ. ಸೊ ತಾವು ಅದನ್ನು ಗಮನಿಸಬೇಕಾಗತ್ತೆ. ಅದು ಕರ್ನಾಟಕ ಪ್ಲಾಟು ಅಥವಾ ಬ್ಯಾಂಗ್ಳೂರ್ ಪ್ಲಾಟು ಬರುತ್ತೆ, ಅದನ್ನು ಗಮನಿಸಿ. ಹಂಗೆ ಕಾವೇರಿ ನದಿ ತೀರದಲ್ಲಿರುವಂತ ಶಿವನ ಸಮುದ್ರ ಜಲಪಾತ ಏನಿದೆ, ಅತಿ ದೊಡ್ಡ ಜಲಪಾತ ಕರ್ನಾಟಕದ್ದು ಅಂತ ಹೇಳಿ ಕರಿತೀವಿ.
ಇದನ್ನ ನಾವು ಗಗನಚುಕ್ಕಿ ಭರಚುಕ್ಕಿ ಅಂತ 2 ಜಲಪಾತಗಳು 15 ಕಿಲೋಮೀಟರ್ ಅಂತರದಲ್ಲಿ ಇದೆ. ಹಂಗೆ ಏಷ್ಯಾದ ಮೊದಲ ವಿದ್ಯುತ್ ಘಟಕ ಇಲ್ಲಿದೆ ಸ್ನೇಹಿತರೆ. ಜಲ ವಿದ್ಯುತ್ ಘಟಕ ಇಲ್ಲಿ ಬರುತ್ತೆ. ಇದನ್ನ 1902 ನಲ್ಲಿ ಸ್ಥಾಪನೆ ಮಾಡಲಾಯಿತು. ಇಲ್ಲಿ ಶಿವನಸಮುದ್ರ ತೀರದಲ್ಲಿ ಏಷ್ಯಾದ ಮೊದಲು ಜಲ ವಿದ್ಯುತ್ ಘಟಕ ಇಲ್ಲಿ ಬಂದಿದೆ. ಇಲ್ಲಿ ವಿದ್ಯುತ್ ಘಟಕ ಮೊದಲು ಬಂದಾಗ ಮೈಸೂರು ಭಾಗಕ್ಕೆ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಆಗ ಏನಾಯ್ತು, ವಿದ್ಯುತ್ ಘಟಕ ಶುರುವಾಯಿತು. ಅದಾದ್ಮೇಲೆ ಕೋಲಾರದ ಚಿನ್ನದ ಗಣಿ ಕಡೆಗೆ ವಿದ್ಯುತ್ ಶಕ್ತಿ ಕೊಡಲಾಯಿತು. ಮೈಸೂರು ಭಾಗಕ್ಕೆ ಕೊಡ್ಲಿಲ್ಲ. ಆ ಕಾರಣಕ್ಕೆ ಜನಗಳು ಇದನ್ನ ಬ್ಲಫ್ ಅಂತ ಕರೆದ್ರು. ಗೊತ್ತಾಯ್ತಲ್ಲ, ಶಿವನಸಮುದ್ರಂನ ಏನಕ್ಕೆ ಬ್ಲಫ್ ಅಂತ ಕರಿತೀವಿ ಅಂತ. ಬ್ಲಫ್ ಅಂದ್ರೆ ಕಾರ್ಡ್ ಗೇಮ್ ನಲ್ಲಿ ಆಗುತ್ತೆ ಸ್ನೇಹಿತರೆ, ಆಯ್ತಾ. ಸೊ ಅದಕ್ಕೆ ಪದ ಬಂದಿದೆ ಬ್ಲಫ್ ಅಂತ ಹೇಳಿ. ಅಂದ್ರೆ ಅವ್ರು ಹೇಳಿದ್ರು ಬಟ್ ನಂಗೆ ಮಾಡ್ಲಿಲ್ಲ. ಕರ್ನಾಟಕ ಮೈಸೂರು ಭಾಗಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಅದನ್ನೇನ್ ಮಾಡಿದ್ರು, ಕೋಲಾರ ಚಿನ್ನದ ಗಣಿಗೆ ಫಸ್ಟ್ ಕಳಿಸಿದ್ರು. ಅದಾದ್ಮೇಲೆ ಬೆಂಗಳೂರು ನಗರಕ್ಕೆ ಮೊದಲು ವಿದ್ಯುತ್ ಶಕ್ತಿ ಕೊಡಲಾಯಿತು. ಹಂಗೆ ಈ ಭಾಗದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಗಳನ್ನ ಗಮನಿಸಬೇಕಾಗುತ್ತೆ. ಇದು ಕರ್ನಾಟಕದ ಪೂರ್ವ ಘಟ್ಟಗಳು ಅಂತ ಕರಿತೀವಿ ಸ್ನೇಹಿತರೆ. ಮಲೆ ಮಹದೇಶ್ವರ ಬೆಟ್ಟಗಳು ಮತ್ತು ಬಿಳಿಗಿರಿ ರಂಗಸ್ವಾಮಿ ಬೆಟ್ಟಗಳು ಇಲ್ಲಿ ಬರುತ್ತೆ. ಮುಖ್ಯ ಶಿಖರಗಳಲ್ಲಿ ಒಂದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ, ಮತ್ತು ಇವಾಗ BRT ಟೈಗರ್ ರಿಸರ್ವ್ ಕೂಡ ಇಲ್ಲೇ ಇದೆ. ಹಂಗೆ ಹಿಮವಾದ್ ಗೋಪಾಲ ಸ್ವಾಮಿ ಬೆಟ್ಟ ಸ್ನೇಹಿತರೆ, ಅದು ಬಂಡೀಪುರದಿಂದ ಸಮೀಪದಲ್ಲಿರುವಂತಹ ಹಿಮವಾದ್ ಗೋಪಾಲ ಸ್ವಾಮಿ ಬೆಟ್ಟ ತಾವು ಇಲ್ಲಿ ಗಮನಿಸಬೇಕು. ಅದಲ್ಲದೆ ತಾವು ಇಲ್ಲಿ ಕೊಡಗು ಜಿಲ್ಲೆ ಕಡೆ ಬಂದಾಗ ಅತಿ ಹೆಚ್ಚು ಮಳೆ ಆಗುವಂತ ಪ್ರದೇಶಗಳಿದೆ. ಇಲ್ಲಿ ಭಾಗಮಂಡಲ, ಪುಲಿನ್ಗೋತ್, ಮಕ್ಕೂಟ್ ಕೊಡಗು ಜಿಲ್ಲೆಗೆ ಬರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವಂತ ಪ್ರದೇಶಗಳು 4 ಇದೆ. ಒಂದು ಆಗುಂಬೆ, ಇನ್ನು 3 ಕೊಡಗು ಭಾಗ ಬರುತ್ತೆ. ಆಗುಂಬೆ ಶಿವಮೊಗ್ಗ ಹೋದ್ರೆ ಇನ್ನು 3 ಭಾಗ ಭಾಗಮಂಡಲ, ಪುಲಿನ್ಗೋತ್ ಮತ್ತು ಮಕ್ಕೂಟ್ ಭಾಗ ಕೊಡಗು ಬರುತ್ತೆ. ಇದನ್ನ ಕಟ್ಕೊಳ್ಳಿ. ಹಾಗೆ ಕರ್ನಾಟಕದ ಇತ್ತೀಚೆಗೆ ವಿಶ್ವದ ಅತಿ ಹೆಚ್ಚು ಅತಿ ಸುಂದರವಾದಂತಹ ಹೊಯ್ಸಳ ದೇವಸ್ಥಾನಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್, ವಿಶ್ವ ಐತಿಹಾಸಿಕ ಸ್ಥಳಗಳಾಗಿ ಪಟ್ಟಿಗೆ ಸೇರಿಸಲಾಯಿತು. ಬೇಲೂರು, ಹಳೆಬೀಡು, ಹಾಸನಕ್ಕೆ. ಹಂಗೆ ಮೈಸೂರು ಭಾಗದಲ್ಲಿ ಸೋಮನಾಥಪುರ, ಈ 3 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಯಿತು. ಅದಲ್ಲದೆ ಮುಳ್ಳಯ್ಯನಗಿರಿ ಏನಿದೆ, ಚಿಕ್ಕಮಗಳೂರು ಜಿಲ್ಲೆಗೆ ಬರುತ್ತೆ. ನಮ್ಮ ರಾಜ್ಯದ ಅತಿ ಎತ್ತರದ ಶಿಖರ, ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ. ಇಲ್ಲೇ ಬಾಬಾ ಬುಡನ್ಗಿರಿ, ಕೆಮ್ಮಣ್ಣಗುಂಡಿ, ಕುದುರೆಮುಖ ಭಾಗಗಳು ಬರುತ್ತೆ ಸ್ನೇಹಿತರೆ. ಅದಲ್ಲದೆ ಈಗ ನೋಡಿ, ಈ ಕಡೆ ಬಂದಾಗ ಮಂಗಳೂರು ಬಂದರು ಸಿಗುತ್ತೆ. ಮಂಗಳೂರು ಬಂದರು ಇಲ್ಲಿ, ಮಂಗಳೂರು ಬಂದರು ನಾನು ಲೇಸರ್ ಪಾಯಿಂಟರ್ ತೋರಿಸ್ತೀನಿ. ಮಂಗಳೂರು ಬಂದರು ಇಲ್ಲಿದೆ. ನ್ಯೂ ಮಂಗಳೂರು ಪೋರ್ಟ್ ಏನಿದೆ ಅದು ಮೇಜರ್ ಪೋರ್ಟ್ ಕರ್ನಾಟಕದ. ಹಂಗೆ ಈ ಭಾಗಕ್ಕೆ ಬಂದ್ರೆ ಉಡುಪಿ ಹತ್ರ ಮಲ್ಪೆ ಭಾಗದಲ್ಲಿ ಸೇಂಟ್ ಮೇರಿಸ್ ದ್ವೀಪ, ಇದು ಯುನೆಸ್ಕೋ ಜಿಯೋ ಪಾರ್ಕ್ ಪಟ್ಟಿಗೆ ಸೇರಿಸಲಾಯಿತು ಸ್ನೇಹಿತರೆ. ಯುನೆಸ್ಕೋದ ಜಿಯೋ ಪಾರ್ಕ್, ಭಾರತದಲ್ಲಿ 2 ಜಿಯೋ ಪಾರ್ಕ್ ಇದೆ. ಅದರಲ್ಲಿ ಸೇಂಟ್ ಮೇರಿಸ್ ದ್ವೀಪ ಕೂಡ ಒಂದು. ಸೊ ಎಲ್ಲಿದೆ ಇದು ಸೇಂಟ್ ಮೇರಿಸ್ ದ್ವೀಪ? ಮಲ್ಪೆ ಕರಾವಳಿ ತೀರದಲ್ಲಿ ಬರುತ್ತೆ ಸ್ನೇಹಿತರೆ. ಅರ್ಧ ಗಂಟೆ ದೋಣಿ ವಿಹಾರದಲ್ಲಿ ನಾವು ಇಲ್ಲಿ ತಲುಪಬಹುದು ಸೇಂಟ್ ಮೇರಿಸ್ ದ್ವೀಪಗಳು. ಅದಲ್ಲದೆ ಇನ್ನು ಈ ಕಡೆ ಬಂದ್ರೆ ಶಿವಮೊಗ್ಗ ಭಾಗದಲ್ಲಿ ಆಗುಂಬೆ ಹೇಳಿದ್ರೆ ಅತಿ ಹೆಚ್ಚು ಮಳೆ ಆಗುವಂತ ಪ್ರದೇಶ ಬರುತ್ತೆ. ಹುಲಿಕಲ್ ಅಂತ ಹೇಳಿ ಪ್ರದೇಶ, ವೆಟೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಅತಿ ಹೆಚ್ಚು ಮಳೆ ಆಗುವಂತ ಪ್ರದೇಶ ಇಲ್ಲಿದೆ, ತಾವು ಅದನ್ನು ಗಮನಿಸಿ. ಗೊತ್ತಾಯ್ತಲ್ಲ, ಹುಲಿಕಲ್ ಎಂಬ ಭಾಗ ಇಲ್ಲಿ ಆಗುಂಬೆ ಹತ್ರ ಬರುತ್ತೆ, ವೆಟೆಸ್ಟ್ ಪ್ಲೇಸ್ ಅದು. ಹಂಗೆ ಕರ್ನಾಟಕದ ಅತಿ ಎತ್ತರದ ಜಲಪಾತ ವರಹಿ ನದಿ ಮೇಲಿರುವಂತ ಕುಂಚಿಕಲ್ ಜಲಪಾತ. ಸೊ 455 ಮೀಟರ್ ಎತ್ತರ ಇದೆ. ಕುಂಚಿಕಲ್ ಜಲಪಾತ ಏನಿದೆ, ಕರ್ನಾಟಕದ ಅತಿ ಎತ್ತರದ ಜಲಪಾತ ವರಹಿ ನದಿ ಮೇಲಿದೆ, ನಾವು ಕಟ್ಕೊಳ್ಳಿ. ಹಂಗೆ ಉತ್ತರದಲ್ಲಿ ಹೋಗ್ತಿದ್ದಂಗೆ ಮುರುಡೇಶ್ವರ ಭಾಗದಲ್ಲಿ ಪಿಜನ್ ದ್ವೀಪ, ನೇತ್ರಾಣಿ ದ್ವೀಪ ಅಂತ ಬರುತ್ತೆ ಸ್ನೇಹಿತರೆ. ಪಿಜನ್ ದ್ವೀಪ ಮುರುಡೇಶ್ವರಕ್ಕೆ ಸಮೀಪದಲ್ಲಿದೆ. ನೇತ್ರಾಣಿ ದ್ವೀಪ ಸ್ವಲ್ಪ ದೂರದಲ್ಲಿದೆ. ನೇತ್ರಾಣಿ ಭಾಗದಲ್ಲಿ ನಮಗೆ ಹವಳ ದಿಣ್ಣೆಗಳನ್ನ ಕಾಣಬಹುದು ನಾವು. ಈಗ ಅಲ್ಲೆಲ್ಲ ಜಲ ಕ್ರೀಡೆಗಳಿಗೆ ತುಂಬಾ ಪ್ರಸಿದ್ಧವಾದಂಥ ಸ್ಥಳ. ಹಂಗೆ ನಮ್ಮ ಶರಾವತಿ ಮೇಲಿರುವಂತಹ ಲಿಂಗನಮುಖಿ ಜಲಾಶಯ, ಕರ್ನಾಟಕದಲ್ಲಿ ಅತಿ ಎತ್ತರದ ಅಣೆಕಟ್ಟು, ಅತಿ ದೊಡ್ಡ ಅಣೆಕಟ್ಟು ಅಂತ ಹೇಳಿ ಕರಿತೀವಿ ಶರಾವತಿ ನದಿ ಮೇಲೆ. ಲಿಂಗನಮುಖಿ ಜಲಾಶಯದಿಂದ ಮುಂದೆ ಬಂದ್ರೆ ಜಲಪಾತ, ಜೋಗ ಜಲಪಾತ ಇದೆ, ರಾಜಾ ರಾಣಿ ರೋರರ್ ರಾಕೆಟ್ ಅಂತ ಹೇಳಿ ಗಮನಿಸ್ಬೇಕು ತಾವು. ಹಂಗೆ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಕೂಡ ಇಲ್ಲೇ ಶರಾವತಿ ನದಿ ಮೇಲೆ. ಓಕೆ, ಸಾಗರ ತಾಲೂಕು, ಶಿವಮೊಗ್ಗ. ಹಂಗೆ ನಾವು ಉತ್ತರಕ್ಕೆ ಬಂದ್ರೆ ಇಲ್ಲಿ ಈಗ ಪಶ್ಚಿಮ ಘಟ್ಟಗಳನ್ನ ಕೂಡ ಯುನೆಸ್ಕೋ ಹಾಟ್ಸ್ಪಾಟ್ ಅಂತ ಹೇಳಿ ಕರೆದಿದ್ದಾರೆ ಸ್ನೇಹಿತರೆ. ಸೊ 4ನೇ ಜಾಗ ನಮ್ಮ ಯುನೆಸ್ಕೋ ವಿಶ್ವದ ಅತಿ ಮುಖ್ಯ ಸ್ಥಳಗಳಲ್ಲಿ, ಐತಿಹಾಸಿಕ ಸ್ಥಳಗಳಲ್ಲಿ ಪಶ್ಚಿಮ ಘಟ್ಟ ಕೂಡ ಒಂದು. ಹಂಗೆ
ಹಲವಾರು ಜೀವಿಗಳು ಮಾನವ ಮತ್ತು ಮಾನವ ಚಟುವಟಿಕೆಯಲ್ಲಿ ಅರಿವಿನಂಚಿನಲ್ಲಿರುವಂತಹ ಪ್ರದೇಶ, ಹಾಟ್ ಸ್ಪಾಟ್ ಅಂತ ಕೂಡ ಇದನ್ನು ಕರೆದಿದ್ದಾರೆ. ಹಂಗೆ ನಾವು ಮುಂದಕ್ಕೆ ಬಂದ್ರೆ ಇಲ್ಲಿ ಸೊ ನಮಗೆ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಭಾಗ ನೋಡ್ಬೋದು. ಅದು ಯುನೆಸ್ಕೋ ಐತಿಹಾಸಿಕ ಸ್ಥಳಗಳಲ್ಲಿ ಪಟ್ಟದಕಲ್ಲಿದೆ. ಐಹೊಳೆ, ಬಾದಾಮಿ ಕೂಡ ಅದಕ್ಕೆ ಸೇರಿಸ್ತಾ ಇದ್ದಾರೆ ಸ್ನೇಹಿತರೆ. ಅದನ್ನ ನಾವು ಇಲ್ಲಿ ಗಮನಿಸಬೇಕು. ಹಂಗೆ ಬಿಜಾಪುರದ ಗೋಲ್ ಗುಂಬಜ್ ಬಂದ್ರೆ ನೀವು ಸೊ ದೇಶದ ಅತಿ ದೊಡ್ಡ ಟೂಮ್ ಅಂತ ಕರಿತೀವಿ, ಗೋಪುರ, ಅದು ಇದಾಗಿದೆ. ಆಯ್ತಾ, ತಾವು ಗಮನಿಸಿ ನೋಡಿ. ಈ ರೀತಿ ಶುರು ಮಾಡಿದ್ವಿ ನಾವು ಒಂದೊಂದಾಗಿ ಎಲ್ಲಾ ಜಾಗಗಳು ನೋಡ್ತಾ 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 ಈ ಭಾಗಕ್ಕೆ ಬಂದಿದ್ದೀವಿ. ಗೊತ್ತಾಯ್ತಲ್ಲ, ಕರ್ನಾಟಕದ ಒಂದು ಚಿಕ್ಕ ಪರಿಚಯ ನೋಡಿದ್ವಿ ನಾವು ಇಲ್ಲಿ. ಯಾವ ರೀತಿ ಕರ್ನಾಟಕ ಇದೆ, ಕರ್ನಾಟಕದಲ್ಲಿರುವಂತಹ ಜಾಗಗಳಿದೆ, ಎಷ್ಟು ಸುಂದರವಾದ ಜಾಗಗಳಿದೆ ಅಂತೇಳಿ ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚು ಚಿತ್ರಗಳೊಡನೆ ನಾನು ಅದನ್ನು ಬೋಧನೆ ಮಾಡ್ತೀನಿ ಸ್ನೇಹಿತರೆ. ತಾವು ತಪ್ಪದೆ ಎಲ್ಲರೂ ಈ ತರಗತಿಯನ್ನು ಕೇಳಿ ಆನಂದಿಸಿ ಮತ್ತೆ ಮುಂದಿನ ತರಗತಿಗೆ ತಾವು